ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಸಿ ಎ ಜ್ಞಾನಸ್ವಾಮಿ, ವೀಕ್ಷಕ ಕನ್ನಡ ನ್ಯೂಸಿಂದ. ವೀಕ್ಷಕರೇ, ಇವತ್ತು ಪತ್ರಿಕಾ ರಂಗ ಯಾವ ಮಟ್ಟಿಗೆ ಹೋಗಿದೆ ಅಂದರೆ ಭಾಳ ಹೀನಸ್ಥಿತಿಗೆ ಹೋಗ್ಬಿಟ್ಟಿದೆ. ಅದರಲ್ಲಿ ಕೂಡ ಈ ಸ್ಥಳೀಯ ಪತ್ರಿಕೆಗಳು ಅಂತ 2 ಪುಟ 4 ಪುಟ ಮಾಡ್ಕೊಂಡಿದ್ದಲ್ಲ ಸ್ಥಳೀಯ ಪತ್ರಿಕೆಗಳು, ಇವರಿಂದ ಪತ್ರಿಕಾ ರಂಗ ಭಾಳ ಕೆಳಮಟ್ಟಕ್ಕೆ ಹೋಗ್ಬಿಟ್ಟಿದೆ. ಬೇರೆ ಪತ್ರಿಕೆಗಳಲ್ಲಿ ಬಿಡಿ, ಅದಕ್ಕೆ ಆಗಿರ್ತಕ್ಕಂಥ ಘನತೆ ಇದೆ, ಗೌರವ ಇದೆ, ಅವು ಲೋಕಪ್ರಸಿದ್ಧಿಯಾಗಿದೆ ಪತ್ರಿಕೆಗಳು. ಅವು ದೊಡ್ಡ ಮಟ್ಟದ ಪತ್ರಿಕೆಗಳು, ದೊಡ್ಡ ಮಟ್ಟದಲ್ಲಿ ಅವು ಗೌರವ ಉಳಿಸ್ಕೊಂಡಿದ್ದಾವೆ. ಈ ಚಿಲ್ಲರೆ ಪತ್ರಿಕೆಗಳಿದಾವಲ್ಲ, ಇವಂತೂ ಇವರು ಸಂಪಾದಕರು, ಈ ಪತ್ರಿಕೆ ಸಂಪಾದಕರು ಇಲಾಖೆಯನ್ನು ಸೂಕ್ತವನ್ನು ಕಾಣ್ಬೋದಾಗಿದೆ. ಅಂದರೆ ಅಧಿಕಾರಿಗಳು ಇವ್ರನ್ನ ಕಂಡ್ರೆ ಭಯಭೀತರಾಗೋ ತನಕ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಇವ್ರ ಜೊತೆಯಲ್ಲಿ ಇನ್ನು ನಕಲಿ ಪತ್ರಕರ್ತರು ಬೇರೆ ಇದ್ದಾರೆ. ಅವರು ಕೆಲವೊಂದು ಪತ್ರಿಕೆಗಳ ಹೆಸರು ಹೇಳ್ಕೊಂಡು ಅವರೇ ಒಂದು 50 ರೂಪಾಯಿ 60 ರೂಪಾಯಿ ಕೊಟ್ಟರೆ ಒಂದು ಐಡೆಂಟಿ ಕಾರ್ಡ್ ಮಾಡಿಕೊಡ್ತಾರೆ. ಅವರೇ ಮಾಡಿಕೊಂಡು ಈ ಪತ್ರಿಕೆ ನಂದು ಅಂತ, ಕೈಯಲ್ಲಿ ಒಂದು ಕೂಡ ಪ್ರತಿಗಳು ಇರೋದಿಲ್ಲ ಕೈಯಲ್ಲಿ. ನೋಡಿ, ಒಂದು ಉದಾಹರಣೆ ಹೇಳ್ತೀನಿ, ಪತ್ರಿಕೆ ಮಾಡಿದ್ರೆ ಹೇಗೆ ಇರಬೇಕು ಅಂತೇಳಿ. ಇದು ಸುಮಂಗಲಿ ದರ್ಪಣ ಅಂತೇಳಿ ಈ ಪತ್ರಿಕೆ, ಸುಮಂಗಲಿ ದರ್ಪಣ ಅಂತೇಳಿ. ಈ ಪತ್ರಿಕೆಯ ಸಂಪಾದಕಿ ಟಿ ಭಾವನ ಅಂತೇಳಿ, ಈಕೆ ಮಂಗಳಮುಖಿ. ಈಕೆ 2014ರಲ್ಲಿ MP ಎಲೆಕ್ಷನ್ಗೆ ಅಂದರೆ ಲೋಕಸಭಾ ಚುನಾವಣೆಗೂ ಸ್ಪರ್ಧಿಸಿದಂಥ ಧೈರ್ಯವಂತೆ. ಈಕೆಯೂ ಸಹ ಪತ್ರಿಕಾ ರಂಗದ ಹೊರ ಅರಿವು ಏನು ಅಂತೇಳಿ ತಿಳ್ಕೊಳ್ಳೋದಕ್ಕೆ ಸುಮಂಗಲಿ ದರ್ಪಣ ಅಂತೇಳಿ ಒಂದು ಟೈಟ್ಲನ್ನು ತರಿಸ್ಕೊಂಡು, ಈ ಪತ್ರಿಕೆಗೆ ಚಿತ್ರದುರ್ಗದಲ್ಲಿ ಮುದ್ರಣ ಮಾಡಿಕೊಡೋಕ್ಕೆ ಕೆಲವರು DTP ಮಾಡೋಕ್ಕೆ ತಿರಸ್ಕಾರ ಮಾಡಿದರೂ ಸಹ ಈಕೆ ಎದೆ ಹೊಂದಿಲ್ಲ. ದಾವಣಗೆರೆಯಿಂದ ಪ್ರಿಂಟ್ ಹಾಕಿ ತರಿಸಿದ್ರು. ಆಕೆ ಸಾಹಸಕ್ಕೆ ನಾವು ಮೆಚ್ಚಬೇಕು. ಈಕೆ ಯಾವತ್ತೂ ಸಹ ಇಲಾಖೆಗಳಲ್ಲಿ ಹೋಗಿ ನಾವು ಪತ್ರಕರ್ತೆ ಅಂತೇಳಿ ಹೀಗೆ ಕೈ ಚಾಚಲಿಲ್ಲ. ಎಂಥ ಧೀಮಂತಿ ಇರಬೇಕು ಈಕೆ. ನೋಡಿ, ಈಗ ಈ ಸ್ಥಳೀಯ ಪತ್ರಿಕೆಗಳು ಮುದ್ರಣವಾಗ್ತಿದೆಯಲ್ಲ, ಇವು ನಿಜಕ್ಕೂ ಕಾನೂನು ಬಾಹಿರವಾಗಿ ಮುದ್ರಣ ಆಗ್ತದೇವೆ ಅಂತ ಎಲ್ಲಿ ಬೇಕಾದರೂ ಹೇಳ್ಬೋದಾಗಿದೆ. ಇವರು ಸರ್ಕಾರದ ಆದೇಶವನ್ನು ಗಾಳಿಗೆ ತೂರಿದ್ದಾರೆ ಅಂತಲೇ ಹೇಳ್ಬೋದು. ಕೆಲವರು ಮುದ್ರಣಗಳೇ ಇಲ್ಲ, ಬೇರೆ ಹತ್ರ ಮುದ್ರಣ ಹಾಕಿಸ್ತಾರೆ. ಆ ಮುದ್ರಣದ ಮಾಲೀಕ ಅಗ್ರಿಮೆಂಟ್ ಕರಾರು ಮಾಡ್ಕೊಂಡಿರಬೇಕು. ಅದು ತನಿಖೆಯಿಂದಲೇ ಹೊರಗೆ ಬರುತ್ತೆ. ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಎಷ್ಟು ಪತ್ರಿಕೆ ಮುದ್ರಣ ಮಾಡಬೇಕು, ಇತರೆ ಸಮುದಾಯದಲ್ಲಿ ಎಷ್ಟು ಪತ್ರಿಕೆ ಪ್ರಿಂಟ್ ಮಾಡಬೇಕು ಅಂತೇಳಿ ಸರ್ಕಾರದ ಒಂದು ಕಟ್ಟುನಿಟ್ಟಿನ ಆದೇಶ ಇದೆ. ಅದನ್ನು ನಿಜಕ್ಕೂ ಇವರು ಪಾಲಿಸ್ತಿದ್ದಾರ? ಜಿಲ್ಲಾದ್ಯಂತ ಅತ್ಯಧಿಕ ಪ್ರಸಾರವುಳ್ಳ ಅಂತೇಳಿ ಹಾಕೊಂಡಿರ್ತಾರೆ ಇಲ್ಲಿ ಹೆಡ್ಲೈನ್ ಮೇಲೆ. ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಿಗೆ ಹೋಗುತ್ತೋ ಅನ್ನೋದು ಒಂದು ಪ್ರಶ್ನೆ. ಅಲ್ಲಿ ಇವರು ಏಜೆಂಟ್ನಿಟ್ಟಿದಾರ ಅಂತ ಒಂದು ಪ್ರಶ್ನೆ. ನೋಡಿ, ಸ್ಥಳೀಯ ಪತ್ರಿಕೆಗಳಿಗೆ 2 ಪುಟ 4 ಪುಟಕ್ಕೆ ವರದಿಗಾರನ ಅವಶ್ಯಕತೆಯೇ ಇಲ್ಲ. ಯಾವೊಬ್ಬ ಸಂಪಾದಕನು ಮೈ ಬಗ್ಸಿ ಬರೆಯೋದಿಲ್ಲ ನ್ಯೂಸನ್ನು. ನೆಟ್ಟಲ್ಲಿ ಬಂದದ್ದನ್ನು ಹಾಗೆ ಅದನ್ನು ಬಟ್ಟಿ ಇಳಿಸ್ತಾರೆ. ಅದರಿಂದ ಅಧಿಕಾರಿಗಳು ಇಂಥ ಪತ್ರಕರ್ತರಿಗೆ ಹೆದರ್ತಕ್ಕಂಥ ಅವಕಾಶನೇ ಇಲ್ಲ. ಅವರು ಅಧಿಕಾರಿಗಳನ್ನು ಭ್ರಷ್ಟ ಅಧಿಕಾರಿ ಅಂತ ಹೇಳ್ತಾರಲ್ಲ, ಇವರು ಮಾತ್ರ ಸಾಚನ ಪತ್ರಕರ್ತರು. ಇವರು ಅವ್ರಿಗಿಂತ ಬೆಸ್ಟ್. ಇವರಲ್ಲಿನೇ ಭ್ರಷ್ಟತೆಯೂ ತುಂಬಿ ತುಳುಕ್ತಾ ಇದೆ. ನಿಜಕ್ಕೂ ಇವರಿಗೆ ಯಾರಾದರೂ ಧೀಮಂತ ಅಧಿಕಾರಿ ಪೊಲೀಸ್ ಇಲಾಖೆಗೆ ಒಪ್ಪಿಸಿದ್ರೆ
ನಿಜಕ್ಕೂ ಇವ್ರ ಹಾಳಿ ಫುಲ್ಲು ನಿಷೇಧ ಆಗುತ್ತೆ. ಅಧಿಕಾರಿಗಳು ಭಾಳ ಆರಾಮಾಗಿ ಕರ್ತವ್ಯ ನಿರ್ಸ್ಬೋದು. ಅಧಿಕಾರಿಗಳು ಇವತ್ತು ನಮಗೆ ಕರ್ತವ್ಯ ಮಾಡೋಕ್ಕೆ ಬಿಡೋದಿಲ್ಲ, ಆ ರೀತಿ ಇವರು ದಾಂಧಲೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇವರು ಪತ್ರಿಕೆ ಮಾಡೋ ಉದ್ದೇಶ ಏನು? ಸಮಾಜದ ಅಂಕು ಡೊಂಕುಗಳನ್ನು ತಿದ್ದಕ್ಕೆ. ಇವನಲ್ಲಿ ಪತ್ರಿಕೆ ನಡೆಸ್ತಕ್ಕಂಥ ಸಾಮರ್ಥ್ಯ ಇದ್ದರೆ ಪತ್ರಿಕೆ ನಡೆಸಬೇಕು. ಅಧಿಕಾರಿಗಳ ಹತ್ರ ಹೋಗಿ ಕೈ ಚಾಚತಕ್ಕಂಥ ಜೀವನ ಯಾಕೆ ಮಾಡಬೇಕು ಅಂತ ನಾವು ಸಹ ಕೆಲವು ದಿನಗಳಲ್ಲಿ ಈ ಪತ್ರಿಕೆಯ ಪೂರ್ತಿ ಮಾಹಿತಿಯನ್ನು ತಗೊಳ್ತೀವಿ. ತಗೊಳ್ಳೋದಲ್ದಲೇ ಮುದ್ರಣಕಾರ ಅಗ್ರಿಮೆಂಟ್ ಕರಾರು ಮಾಡಿಕೊಂಡದನೋ ಇಲ್ಲೋ ಅವ ಪ್ರತಿದಿನ ಎಷ್ಟು ಪ್ರತಿಗಳನ್ನು ಮುದ್ರಣ ಆಗ್ತಾನೆ ಅನ್ನೋದನ್ನು ನಾವು ಮಾಹಿತಿ ಮುಖಾಂತರ ತಗೊಂಡು ಮುಂದೆ ಏನು ಕ್ರಮ ತಗೊಳ್ಬೇಕು ಅನ್ನೋದನ್ನು ನಾವು ಈಗ ಹೇಳೋದಿಲ್ಲ. ಯಾಕಂದರೆ ಪತ್ರಿಕಾ ರಂಗ ಇವತ್ತು ಕ್ಯಾನ್ಸರ್ ಕಾಯಿಲೆ ಪೀಡಿತ ಹೋಗ್ಬಿಟ್ಟಿದೆ. ಪತ್ರಕರ್ತರು ಅಂದರೆ ಒಂದು ರೀತಿಯಲ್ಲಿ ಭಿಕ್ಷುಕರು ಅನ್ನೋ ಲೆಕ್ಕಕ್ಕೆ ಅಧಿಕಾರಿಗಳು ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದರಲ್ಲಿರೋ ನಕಲಿ ಪತ್ರಕರ್ತರು ಅವರ ಬೈಕುಗಳ ಮೇಲೆ ಪ್ರೆಸ್ ಅಂತ ಅಕ್ಷರಗಳು ಬೆಳಕಂದಿರ್ತಾರೆ, ನಾಚಿಕೆಲ್ದೆ. ಅವನನ್ನು ಯಾವುದಾದ್ರೂ ಅಧಿಕಾರಿಗಳು ಪತ್ರಿಕೆ ತಾಂಬಾರೋ ಅಂದರೆ ಅವನು ಕೆಳಗಾದ್ರೂ ಪತ್ರಿಕೆ ಕೊಡೋಕ್ಕಾಗೋದೇ ಇಲ್ಲ. ಯಾಕಂದರೆ ಅವನಿಗೆ ಟೈಟ್ಲು ಬಂದಿರಬಹುದು, ಹೆಸರಿಟ್ಕೊಂಡಿರ್ಬೋದು, ಪತ್ರಿಕೆ ಬೇಕಲ್ಲ. ಅದರಿಂದ ಮಾನ್ಯ ಅಧಿಕಾರಿಗಳು ಇನ್ನು ನೋಡಿ, ಈ ತಿಂಗಳು ಮುಗಿದ್ರೆ ಮಾರ್ಚ್ ತಿಂಗಳು ನೆಕ್ಸ್ಟ್ ಬರುತ್ತೆ. ಇವರ ದಂಡು ಹೇಳ್ತಿರೋದು ಅಷ್ಟು ಥರ ದಂಡು ಹೋಗುತ್ತೆ. ನಾನು ಪತ್ರಕರ್ತ ಅಂತೇಳಿ ಇವರನ್ನ ಫಿಲ್ಟ್ರ್ ಮಾಡಿದರೆ, ಕಾಪಿ ಸೋಸೋ ಥರ ಸೋಸಿದರೆ ಇವ್ರ ಹಣೆ ಬರ ಖಂಡಿತ ಬೈಲಾಗುತ್ತೆ. ಅದರಿಂದ ಅಧಿಕಾರಿಗಳು ಇವರಿಗೆ ಯಾವುದೇ ಕಾರಣಕ್ಕೂ ಹಣ ಕೊಟ್ಟು ಇವ್ರನ್ನ ಬೆಳೆಸ್ತಕ್ಕಂಥ ಕೆಲಸ ಮಾಡಬೇಡಿ ದಯವಿಟ್ಟು. ನೋಡಿ, ಒಬ್ಬ ಮಂಗಳಮುಖಿ ಇವತ್ತು ಯಾವುದಾದ್ರು ಅಧಿಕಾರಿಗಳು ಆಕೆ ಕಡೆಗೆ ಬೆರಳು ಮಾಡಿ ತೋರಿಸ್ಲಿ, ಈ ಅಮ್ಮ ಬಂದು ನಮ್ಮ ದುಡ್ಡು ಕೇಳಿದಾಳೆ ಅಂತೇಳಿ. ಇಲ್ಲ, ಈ ಅಮ್ಮ ಸ್ವಂತ ಹೋಟ್ಲು ನಡೆಸ್ತಾಳೆ, ಅದು ಪ್ರತಿಯೊಬ್ಬರಿಗೂ ಗೊತ್ತೈತೆ. ಈ ಅಮ್ಮನ ಹೆಸರು ಡೆಲ್ಲಿ ತನಕ ಹೋಗಿದೆ. ಯಾಕೆ ಅಂದರೆ ಒಬ್ಬ ಲೋಕಸಭಾ ಚುನಾವಣೆಗೆ ನಿಂತಂಥ ಅಭ್ಯರ್ಥಿ. ಇದು ಕರ್ನಾಟಕದಲ್ಲಿ ಒಂದು ಇತಿಹಾಸ ಮಾಡಿದಂಥ ಮಂಗಳಮುಖಿ ಈಕೆ. ಅದರಿಂದ ಈ ಮಂಗಳಮುಖಿಗಿಂತ ಇವರು ಕಡೇ ಅನಿಸ್ಕೊಳ್ಬೇಕಾದ್ರೆ ಇವರು ಪತ್ರಿಕೆ ಬಿಟ್ಟು ಭ್ರಷ್ಟತೆಯನ್ನು ಬಯಲಿಗೆ ಎಳಿಬೇಕೇ ಹೊರತು ಇವರೇ ಭ್ರಷ್ಟತರ ಹೋಗಿ ಅಧಿಕಾರಿಗಳ ಹತ್ರ ಹಣ ಕೇಳೋದು ನಿಜಕ್ಕೂ ಈ ಪತ್ರಕರ್ತನಿಗೆ ಬೆಲೆ ಇದೆಯಾ? ಅದರಿಂದ ಈ ಲೋಕಲ್ ಪತ್ರಿಕೆ ಏನಂತ ಬರ್ತಾರೆ ಹಣ, ಖಂಡಿತ ಅಧಿಕಾರಿಗಳು ಕೊಡೋದನ್ನು ನಿಲ್ಲಿಸಬೇಕಾಗಿದೆ. ಇಲ್ಲಿ ಈ ನಕಲಿ ಪತ್ರಕರ್ತರಂತನೂ ಜಮೀನಿನಲ್ಲಿ ಕೆಲಸ ಮಾಡೋನು, ಪೇಂಟ್ ಕೆಲಸಕ್ಕೆ ಹೋಗೋನು ಎಲ್ಲವನು ಇವತ್ತು ಪತ್ರಕರ್ತ ಅಂತ ಸೋಗ ಹಾಕ್ಕೊಂಡು ಹಣ ವಸೂಲಿ ಮಾಡ್ತಕ್ಕಂಥ ಕೆಲಸ ಮಾಡ್ತಿರೋದು ಎಲ್ಲಿ ನೋಡ್ರೂ ಕಂಡು ಬರ್ತಾ ಇದೆ. ಅದರಿಂದ ಅಧಿಕಾರಿಗಳು ಎಚ್ಚೆತ್ಕೊಂಡು ಇಂಥವ್ರಿಗೆ ಒಂದು ಗತಿ ಕಾಣಿಸ್ಬೇಕಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ ನಿಮ್ಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರಿಯ ವೀಕ್ಷಕರಿಗೆ ಯಾರಿಗೆ ಯಾವುದೇ ಒಂದು ತೊಂದರೆ ಇದ್ರೂ ನಮ್ಮ ಸ್ಟುಡಿಯೋಗೆ ಬಂದ್ಬಿಟ್ಟು ತಮ್ಮ ಅನಿಸಿಕೆಗಳನ್ನು ಹೇಳ್ಕೋಬೋದಾಗಿದೆ. ನಮಸ್ಕಾರ.